ಲೋಕಾಯುಕ್ತ ವರದಿಯಲ್ಲಿ ಅದಾನಿ ಕಂಪನಿಯಿಂದ ಯಾರು ಯಾರಿಗೆ ಹಣ ಕೊಟ್ಟಿದ್ದಾರೆ ಅನ್ನೋದು ಇದೆ. ಆದರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಸಿಎಂ ಸಿದ್ದರಾಮಯ್ಯ ಕ್ರಮ ಕೈಗೊಳ್ಳಬೇಕೆಂದು ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು 2011ರಲ್ಲಿ ಬೇಲೆಕೆರೆ ಅದಿರು ಕಳ್ಳತನದ ಬಗ್ಗೆ ಲೋಕಾಯುಕ್ತರು ವರದಿ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಅದಾನಿ ಕಂಪನಿಯ ಉಲ್ಲೇಖ ಮಾಡಲಾಗಿದೆ. ಇದು ನರೇಂದ್ರ ಮೋದಿ ಅವರ ಕೃಪಾಪೋಷಿತ ಕಂಪನಿಯಾಗಿದ್ದು ಕೂಡಲೇ ಕ್ರಮ ಜರುಗಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ 2011 ಜುಲೈ 27ರಂದು ಬೃಹತ್ ವರದಿ ಸಲ್ಲಿಸಿದರು. ಈ ವರದಿ ಆಧರಿಸಿ ಸಮಾಜ ಪರಿವರ್ತನಾ ಸಮುದಾಯದ SR ಹಿರೇಮಠ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಸುಪ್ರೀಂ ಕೋರ್ಟ್ ಆದೇಶದಂತೆ ಹಲವರ ವಿರುದ್ಧ ಸಿಬಿಐ ತನಿಖೆ ನಡೆದರೆ ಇನ್ನೂ ಹಲವರ ವಿರುದ್ಧ ಲೋಕಾಯುಕ್ತ ವಿಶೇಷ ತನಿಖೆ ತಂಡ SIT ತನಿಖೆ ನಡೆಸುತ್ತಿದೆ. ಬೇಲೆಕೇರಿ ಬಂದರಿನ ಮೂಲಕ ಅದಿರು ಕಳ್ಳ ಸಾಗಾಣಿಕೆ ಹಾಗೂ ಅರಣ್ಯ ಇಲಾಖೆ ಮುಟ್ಟುಗೋಲು ಹಾಕೊಂಡಿದ್ದ ಅದಿರು ಕಳವು ಮಾಡಿ ರಫ್ತು ಮಾಡಿದ ಆರೋಪದಡಿ 3 ಕಂಪನಿಗಳ ವಿರುದ್ಧ ತನಿಖೆಯೂ ಮುಗಿದಿದೆ. ಸಂಬಂಧಿತರಿಗೆ ಶಿಕ್ಷೆಯೂ ಸಹ ಆಗಿದೆ. ಆದರೆ 3ಗಿಂತಲೂ ಘೋರವಾದ ಆರೋಪಗಳನ್ನು ಎದುರಿಸುತ್ತಿರುವ ಅದಾನಿ ಎಂಟರ್ಪ್ರೈಸಸ್ ವಿರುದ್ಧ ಈವರೆಗೂ ಯಾವುದೇ ಕ್ರಮ ತನಿಖೆಗಳು ನಡೀತಾ ಇಲ್ಲ. ಅಕ್ರಮ ಚಟುವಟಿಕೆಗೆ ಸಹಕರಿಸಿದ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು, ಪ್ರಭಾವಿತ ವ್ಯಕ್ತಿಗಳಿಗೆ ಅದಾನಿ ಸಮೂಹ ಲಂಚ ನೀಡುತ್ತಿತ್ತು ಎಂಬಂತೆ ಪ್ರಬಲವಾದ ನೇರ ಸಾಕ್ಷ್ಯಗಳನ್ನು ಏಕೆ ತನಿಖೆ ನಡೆದಿಲ್ಲ? ಅದರಲ್ಲೂ ಸಹ ಏನು ನಮ್ಮ ಲೋಕಾಯುಕ್ತ ರಿಪೋರ್ಟ್ ಏನಿದೆ ಅದರಲ್ಲಿ ಪೇಜ್ 51ರಲ್ಲಿ ಭಾಳ ಸ್ಪಷ್ಟವಾಗಿದೆ. ಲೋಕಾಯುಕ್ತರು ಅದಾನಿ ಕಂಪನಿಯ ಕಂಪ್ಯೂಟರ್ನ ಸೀಸ್ ಮಾಡಿದಾಗ ಆ ಕಂಪನಿಯವರು ಅವರ ಬ್ರ್ಯಾಂಚ್ಗೆ ಒಂದು ಮೇಲ್ ಕಳಿಸ್ತಾರೆ. ಅದರಲ್ಲಿ ಯಾವ್ಯಾವ ಅಧಿಕಾರಿಗಳಿಗೆ, ಯಾವ್ಯಾವ ರಾಜಕೀಯ ನಾಯಕರಿಗೆ ಹಣ ಕೊಡಬೇಕು ಅಂತೇಳಿ ಹಣ ಸಲ್ಲಿಕೆ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಲೋಕಾಯುಕ್ತ ವರದಿಯಲ್ಲಿದೆ. ವರದಿಯಲ್ಲಿ ಸ್ಪಷ್ಟವಾಗಿದ್ರೂ ಸಹ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ. ಸೊ ಅದಾನಿ ಸಮುದಾಯ ಕರ್ನಾಟಕ ರಾಜ್ಯದ ಸಂಪತ್ತನ್ನು ಅರಣ್ಯ ಇಲಾಖೆಯವರು ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥದ್ದನ್ನು ಕಳ್ಳ ಸಾಗಾಣಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಭಾಳ ಸ್ಪಷ್ಟವಾಗಿ ಲೋಕಾಯುಕ್ತದಲ್ಲಿದೆ. ಆದ್ದರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರಲ್ಲಿ ಒತ್ತಾಯ ಮಾಡ್ತೇನೆ, ಆದಷ್ಟು ಬೇಗ ಈ ಕಂಪನಿಗಳ ವಿರುದ್ಧ ಏನು ಲೋಕಾಯುಕ್ತ ವರದಿ ಕೊಟ್ಟಿದೆ ಅದರ ಆಶಯಕ್ಕೆ ಅನುಗುಣವಾಗಿ ಅದರ ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಒತ್ತಾಯಿಸ್ತೇನೆ. ಯಾಕಂತ ಹೇಳಿದ್ರೆ ಕರ್ನಾಟಕದ ಆಸ್ತಿಯನ್ನು ಈ ರೀತಿ ಲೂಟಿ ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಸಹ ಅಮೇರಿಕಾದಲ್ಲಿ ಅದಾನಿ ಅವ್ರ ಮೇಲೆ ಕೇಸ್ ಹಾಕಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಲೂಟಿ ಆಗಿರ್ತಕ್ಕಂಥ ನಮ್ಮ ಸಂಪತ್ತಿಗೆ ಇನ್ನೂ ಸಹ ನಾವು ಆ ಕಂಪನಿಯನ್ನು ನಾವು ಮುಟ್ಟಿಲ್ಲ ಅಂದರೆ ಇದರಲ್ಲಿ ಏನೋ ಎಲ್ರಿಗೂ ಸಹ ಒಂದು ರೀತಿ ಸಂಶಯ ಬರೋ ರೀತಿ ಆಗುತ್ತೆ. ಆದ್ದರಿಂದ ಯಾರೇ ಎಷ್ಟೇ ದೊಡ್ಡವರಾಗಿದ್ರೂ ಸಹ ಲೋಕಾಯುಕ್ತ ಏನು ವರದಿ 2011ರಲ್ಲಿ ವರದಿ ಸಲ್ಲಿಸಿತ್ತು ಮತ್ತು ಆ ವರದಿಯ ಸಂಪೂರ್ಣ ವಿವರ ನನ್ನಲ್ಲೂ ಸಹ ಇದೆ. ಪೇಜ್ 51ರಿಂದ 56ವರೆಗೂ ನೋಡಿದಾಗ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಸಲ್ಲಿದೆ ಅನ್ನೋದು ಸಹ ಗೊತ್ತಾಗುತ್ತೆ. ಅದರ ಜೊತೆಗೆ ಭಾಳ ಸ್ಪಷ್ಟವಾಗಿದೆ. ಅದರಲ್ಲಿ